ನಮ್ಮ ಜೊತೆಗೆ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರೇ ಸಿಗ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಈ ನಿರೀಕ್ಷೆ ಇದ್ದಂಗೆ ಕಾಣಿಸ್ತಾ ಇರಲಿಲ್ಲ. ಅಟ್ಲೀಸ್ಟ್ 350 ಹತ್ತತ್ರ ಬರ್ತೀವಿ ಅನ್ನುವಂಥ ವಿಶ್ವಾಸ ತಮಗಿದ್ದಂಗಿತ್ತು. ಬಟ್ 295 ಇಸ್ ಇಟ್ ಗುಡ್? ಇಟ್ ಈಸ್ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಆಗಿದೆ. NDA ನಾವು ಮೆಜಾರಿಟಿ ಬಂದಿದ್ದರೂ ಸಹಿತ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಆಗಿದೆ. ಆದರೆ ಉತ್ತರ ಪ್ರದೇಶದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಕೌಂಟಿಂಗ್ ಇದೆ. ಆ ಹಿನ್ನೆಲೆಯಲ್ಲಿ ಇನ್ನೊಂದು ಗಂಟೆ ಒಂದೂವರೆ ಗಂಟೆ ನಾವು ಕಾಯಬೇಕಾಗ್ತದೆ. ಬಟ್ ಓವರಾಲ್ ಐ ಕ್ಯಾನ್ ಸೇ ಇಡೀ ದೇಶದಲ್ಲಿ ಏನು ಇವತ್ತು ನಮಗೆ ಲೀಡ್ ಪೊಸಿಷನ್ ಇದೆ, ಆ ಲೀಡ್ ಪೊಸಿಷನ್ನು ಇನ್ನೂ ಜಾಸ್ತಿ ಆಗಬೇಕಾಗಿತ್ತು. ಇದರ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದ ನಂತರ ನಾನು ನಿಮಗೆ ವಿವರವಾದಂಥ ಪ್ರತಿಕ್ರಿಯೆಯನ್ನು ಕೊಡ್ತೇನೆ. ಮೇಲ್ನೋಟಕ್ಕೆ ಏನು ಅನಿಸುತ್ತೆ ಸರ್, ಯಾಕೆ ಈ ರೀತಿಯಾದಂಥ ಡ್ಯಾಮೇಜ್ ಆಗಿದೆ ಅಂತ ಅನಿಸುತ್ತೆ? ಕಾರಣ ಬಿಜೆಪಿನೇ ಏಕಪಕ್ಷೀಯವಾಗಿ ಕಳೆದ ಬಾರಿ 303 ಸೀಟ್ಗಳನ್ನು ಪಡ್ಕೊಂಡಿತ್ತು. NDA 352-53 ಸೀಟ್ಗಳನ್ನು ಪಡ್ಕೊಂಡಿದ್ರಿ. ಬಟ್ ಬಿಜೆಪಿನೇ ಆಲ್ಮೋಸ್ಟ್ ಆಲ್ 303ರಿಂದ 240ವರೆಗೂ ಬರ್ತಾ ಇದ್ರು. 60 ಸೀಟ್ಗಳನ್ನು ಮೈನಸ್ ಆಗೋ ಪರಿಸ್ಥಿತಿಗೆ. ಹೌದು, ನಾನು ಕೌಂಟಿಂಗ್ ಸ್ಟೇಷನ್ ಹತ್ತಿರನೇ ಇದ್ದೇನೆ. ಹೀಗೆ ನನ್ನ ಕೌಂಟಿಂಗ್ ಸ್ಟೇಷನ್ ಹತ್ತಿರ ನಾನು ಸ್ವಲ್ಪ ಮಾಹಿತಿ ವಿವರವನ್ನು ಪಡ್ಕೊಂಡು ಹೇಳ್ತೇನೆ. ಯಾಕಂದರೆ ನನಗೂ ಇಮಿಡಿಯೇಟಾಗಿ ಎಲ್ಲಿ ಏನು ತಪ್ಪಾಗಿದೆ ಅನ್ನೋದನ್ನು ನಾನು ಗಮನಿಸಿ ಹೇಳ್ತೇನೆ. ಆದರೆ ನಮ್ಮ ನಿರೀಕ್ಷೆ ಇನ್ನೂ ಜಾಸ್ತಿ ಇತ್ತು ಅನ್ನೋದು ನಾನು ಒಪ್ಕೊಳ್ತೇನೆ. ಕರ್ನಾಟಕದ ವಿಚಾರಕ್ಕೆ ಬರೋದಾದರೆ ಜೋಶಿ ಸರ್, ಕರ್ನಾಟಕದಲ್ಲೂ ಕೂಡ ಬಿಜೆಪಿಗೆ ನಷ್ಟ ಆಗಿದೆ. ಕಳೆದ ಬಾರಿ 2019ರಲ್ಲಿ 25 ಸೀಟುಗಳನ್ನ ಗೆದ್ದಂಥವ್ರು ಇವಾಗ ಮೈತ್ರಿ ಮಾಡಿಕೊಂಡ್ರು ಕೂಡ 16+2 18ಕ್ಕೆ ಬಂದು ನಿಂತಿದ್ದಾರೆ. ಕರ್ನಾಟಕದಲ್ಲೂ ಲಾಸ್ ಆಗಿದೆ. ಕರ್ನಾಟಕದಲ್ಲಿ ಲಾಸ್ ಆಗಿದೆ. ಕರ್ನಾಟಕದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರಿ ಯಂತ್ರಗಳನ್ನು ಉಪಯೋಗ ಮಾಡಿದ್ದಾರೆ, ದುಡ್ಡು ಉಪಯೋಗ ಮಾಡಿದ್ದಾರೆ. ಅದು ನಮ್ಮೆಲ್ಲರಿಗೂ ಗೊತ್ತಿದೆ, ಸಾರ್ವಜನಿಕರಿಗೂ ಗೊತ್ತಿದೆ. ಇನ್ಸ್ಪೈಟ್ ಆಫ್ ದ್ಯಾಟ್ ನಮಗೆ 22 ಸೀಟಿನ ನಿರೀಕ್ಷೆ ಇತ್ತು. ಆ 22 ಸೀಟುಗಳಲ್ಲಿ ನಮಗೆ 4-5 ಸೀಟುಗಳಂತೂ ಖಂಡಿತವಾಗಿಯೂ ಅತ್ಯಂತ ಸರಳವಾಗಿ ಬರುವುದು ಕಮ್ಮಿಯಾಗಿದೆ. ಹಾಗಾಗಿ ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಮುಂದೆ ಕರೆಕ್ಟಿವ್ ಮೆಜರ್ಸ್ ಏನಿದೆ ಅದನ್ನು ತೆಗೆದುಕೊಳ್ತೀವಿ. ಜೋಶಿ ಸರ್, ನನಗೆ ಉತ್ತರ ಪ್ರದೇಶದ ವಿಚಾರದಲ್ಲಿ ನೀವು ರಾಮ ಮಂದಿರವನ್ನು ಸ್ಥಾಪನೆ ಮಾಡಿದ್ರಿ, ಇನ್ನೊಂದು ಕಡೆಗೆ ಕಾಶಿಯ ವಿಚಾರದಲ್ಲಿ ಕಾರಿಡಾರನ್ನು ನಿರ್ಮಾಣ ಮಾಡಿದ್ರಿ, ಮಥುರಾ ವಿಚಾರವನ್ನು ತಗೊಂಡ್ರಿ. ಇವು ಯಾವುದು ಕೂಡ ಜನ ವೋಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಲ್ವಾ? ಇದು ಯಾವುದು ಕೂಡ ವರ್ಕೌಟ್ ಆದಂಗೆ ಕಾಣಿಸ್ತಾ ಇಲ್ವಾ ಮೇಲ್ನೋಟಕ್ಕೆ? ನೋಡಿ, ಈಗ ಇಮಿಡಿಯೇಟ್ಲಿ ಆ ರೀತಿ ಕನ್ಕ್ಲೂಷನ್ಗೆ ನಾನು ಬರ್ತಾ ಇಲ್ಲ. ಯಾಕಂದರೆ ಮೊದಲೇದು ವೋಟ್ ಕೌಂಟಿಂಗ್ ಇದೆ ಒಂದು. ಎರಡನೇದು ಇವನ್ ಆ್ಯಸ್ ಆನ್ ಡೇಟ್ ಇಂಡಿ ಘಟಬಂಧನ್ ಆ್ಯಸ್ ಸಚ್ ನಮಗಿಂತ 3-4 ಸೀಟ್ ಜಾಸ್ತಿ ಇದೆ. ನಾವು ಅಲ್ಲಿ 36-37 ಸೀಟ್ ಇದ್ದೀವಿ. ಈಗ ಅದೊಂದು 5-6 ಸೀಟ್ ಆ ಕಡೆ ಈ ಕಡೆ ಆಯ್ತಂದ್ರೆ ನಾವು ಆ ಇಂಡಿ ಘಟಬಂಧನ್ಗಿಂತ ಜಾಸ್ತಿ ಆಗ್ತೀವಿ. ಈಗ ಇಮಿಡಿಯೇಟಾಗಿ ನಾನು ಏನಾಗಿದೆ ಏನಿಲ್ಲ ಅಂತ ಗೊತ್ತಿರಲಾರ್ದೆ ನಾನು ಮಾತಾಡಲ್ಲ. ನಾನು ಕೌಂಟಿಂಗ್ ಸ್ಟೇಷನ್ ಆದ್ದರಿಂದ ನಿಮಗೆ ಮತ್ತೆ ಮಾತಾಡ್ತೇನೆ. ನಾನು ಒಳಗಡೆ ಹೋಗಬೇಕಾಗಿದೆ. ಓಕೆ ಸರ್, ಈಗ ಕೇರಳದಲ್ಲಿ ಒಳಗಡೆ ಹೋಗಿ ಮತ್ತೊಂದು ಸರ್ತಿ ಮಾತಾಡ್ತೀನಿ. ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.